ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ. ತಮ್ಮ ಸಂಹಿತ ಸೊ ಮೊದಲನೇ ಅವಧಿಯಲ್ಲಿ ನನ್ನ ತಮ್ಮ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಆಗಿದ್ದಾಗ ಅದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳೆಲ್ಲ ನಡೆದಿದೆ. ನಾನು ಸಹ ಅವರ ಜೊತೆಯಲ್ಲಿದ್ದು 5 ವರ್ಷ ಪಂಚಾಯತ್ನ ಆಡಳಿತನ ಎಲ್ಲರೂ ನಡೆಸ್ಕೊಂಡು ಚೆನ್ನಾಗಿ ಬಂದ್ವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮೆಲ್ಕು ಹಾಕ್ಬೇಕಂತ ಹೇಳಿದ್ರೆ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾಗ ಇದೇ ನಮ್ಮ ಗುರುವರ ತಂದೆ ಶ್ರೀನಿವಾಸ್ ಅಂತ ನಾವು ನಾರಾಯಣ ಸ್ವಾಮಿ ನಮ್ಮ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವೇದಿಕೆ ಮುಂದೆಗಡೆ ಇರ್ತಕ್ಕಂಥ ನನ್ನ ರಾಜಕೀಯ ಗುರುಗಳು ಹಾಗೆ ನನಗೆ ಏನು ಇವತ್ತು ಈ ಸ್ಥಾನಮಾನ ಕೊಟ್ಟಿರ್ತಾರೆ. ಇವತ್ತು ಈ ಒಂದು ಮೈಕಲ್ ಮಾತಾಡ್ತಾ ಇದ್ದೀನಿ ಮತ್ತು ಈ ಸ್ಟೇಜಲ್ಲಿ ನಿಂತಿದ್ದೀನಿ. ಈ ಅಧಿಕಾರನ ಅನುಭವಿಸ್ತಾ ಇದ್ದೀನಿ. 2 ವರ್ಷ ನಾನು ಪೂರ್ತಿ ನನ್ನ ಅವಧಿನ ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಬೆಂಬಲವಾಗಿ ನಿಂತಹ ನಮ್ಮ ಗುರುಗಳು, ನಮ್ಮ ಹಿತೈಷಿಗಳು, ನಮ್ಮ ಮಾರ್ಗದರ್ಶಕರು, ಹಾಗೆ ಬೊಮ್ಮಸಂದ್ರಕ್ಕೆ ಈಗ ಲೆಜೆಂಡ್ಸ್ ಅಂತಲೇ ಹೇಳ್ಬೋದು, ಚಲಪ್ರಸಾದ್. ಏನಿವತ್ತು ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನ ಚುನಾಯಿತ ಸದಸ್ಯರುಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಾಮನಿರ್ದೇಶಿತ ಸದಸ್ಯರುಗಳಿಗೆ ಬೊಮ್ಮಸಂದ್ರ ಪುರಸಭಾ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಇವತ್ತೊಂದು ಬೀಳ್ಕೊಡುಗೆ ಸಮಾರಂಭ ಅಂತೇನು ಇಟ್ಕೊಂಡಿದ್ರು. ಈ ಸಮಾರಂಭಕ್ಕೆ ನಮ್ಮನ್ನು ಸಹ ಆಹ್ವಾನಿಸಿದರು. ಎಲ್ಲ ಸದಸ್ಯರುಗಳಿಗೂ ಇವತ್ತು ಇವರು ಸನ್ಮಾನ ಮಾಡಿದರು. ಈ ಸನ್ಮಾನ ಸ್ವಲ್ಪ ವಿಜೃಂಭಣೆಯಿಂದಲೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಸಹ ಖುಷಿ ತಂದಿದೆ. ಈ ಅಧಿಕಾರಿಗಳ ಜೊತೆಯಲ್ಲಿ ನಾವು ಏನು 5 ವರ್ಷ ಕೆಲಸ ಮಾಡಿದ್ದೀವಿ, ಅದು ತುಂಬ ಖುಷಿ ತಂದಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಾದಂಥ ಅಧ್ಯಕ್ಷರಾದಂಥ ವೈ ಗೋಪಾಲು ಮತ್ತು ಉಪಾಧ್ಯಕ್ಷರಾದಂಥ ವಸಂತ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೂ ಸಹ ನಮಗೆ ಖುಷಿ ಕೊಟ್ಟಿದೆ. ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾರೇ ಯುವಕರು ಯಾರಾದರೂ ಸಹ ಚುನಾವಣೆಗಳಿಗೆ ಹೋದರೂ ಸಹ ಅವ್ರುಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅಷ್ಟು ಮಾಡಿದ್ದಾರೆ. ಪ್ರತಿ ರಸ್ತೆಗಳಲ್ಲೂ ಇರ್ಬೋದು, ಪ್ರತಿ ರೋಡು ಇರ್ಬೋದು, ಚರಂಡಿ ಇರ್ಬೋದು, UGD ಇರ್ಬೋದು, ಮತ್ತು ಕಸ ವಿಲೇವಾರಿ ಇರ್ಬೋದು, ಮತ್ತು ಈಗ ಎಲೆಕ್ಟ್ರಿಸಿಟಿದು ಏನೆಲ್ಲ ಮಾಡಿದ್ದಾರೆ, ಮತ್ತು ಕಸ ವಿಂಗಡಣೆ ಕಾರ್ಖಾನೆ ಮಾಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅದು ಯುವಕರು ಇರ್ಬೋದು, ಇಲ್ಲ ಹಿರಿಯರು ಇರ್ಬೋದು, ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ ನಮಗೊಂದು 5 ವರ್ಷಗಳು ಒಳ್ಳೆ ಖುಷಿ ಕೊಟ್ಟಿದೆ, ಒಳ್ಳೆಯ ಅನುಭವ ಕೊಟ್ಟಿದೆ ಎಲ್ಲ ವಿಷಯಗಳಲ್ಲೂ ಸಹ. ಮತ್ತು ನಮಗೆ ಮತ ಹಾಕಿದಂಥ ಎಲ್ಲ ನನ್ನ ವಾರ್ಡ್ನ ಮತದಾರರು ಮತ್ತು ಪುರಸಭೆಯ 23 ವಾರ್ಡ್ನ ಎಲ್ಲ ಮತದಾರಗಳಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರ ನಮಗಿನ್ನು 2 ದಿವಸ ಅಧಿಕಾರ ವ್ಯಾಪ್ತಿ ಇದೆ. 12ನೇ ತಾರೀಕು ನಮ್ಮ ಅಧಿಕಾರ ಮುಗೀತಾ ಇದೆ. ಆದ ಮೇಲೆ ಮುಂದಿನ ಬರುವಂಥ ಪೀಳಿಗೆಗಳು ಸಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಚುನಾಯಿತರಾಗಿ ಮಾಡಲಿ ಅಂತ ಹೇಳ್ತಾ, ನಮಗೆ ಮತ ಕೊಟ್ಟಂಥ ಎಲ್ಲ ಮತದಾರಗಳಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ನಮ್ಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಾನು ಮತ್ತು ನಮ್ಮಣ್ಣ ಚಲಪತಿಯವರ ಮುಖಾಂತರವಾಗಿ ತಮ್ಮ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂಬರುವ ಚುನಾವಣೆಯಲ್ಲಿ ನೀವೇ ನಿಂತ್ಕೊಂಡು ಗೆಲ್ತಿರುತ್ತೆ ನೋಡುವ, ಅದು ಏನಂತ ಹೇಳಿದ್ರೆ ಕಾಲನೇ ನಿರ್ಧಾರ ಮಾಡಬೇಕು. ಈಗ ನಾವು ಅಷ್ಟು ಮಟ್ಟಿಗೆ ಇವಾಗ 12ನೇ ತಾರೀಕುವರೆಗೂ ನಮ್ಮ ಅಧಿಕಾರ ವ್ಯಾಪ್ತಿ ಇದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ವಾರ್ಡ್ನ ಜನಗಳು ಮತ್ತು ಕಾಲ ಮತ್ತು ಇವೆಲ್ಲನೂ ನಿರ್ಧಾರ ಮಾಡುತ್ತೆ. ಆ ಟೈಮ್ನಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಮಗೆ ಕೊಟ್ಟಂಥ ಅವಕಾಶದ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಮತದಾರಗಳಿಗೆ ಕೃತಜ್ಞತೆ ಸಲ್ಲಿಸುವಂಥ ಒಂದು ಸಮಯ ಇದು. ಈ ಸಮಯದಲ್ಲಿ ಅಷ್ಟೇ ಮಾತಾಡೋಣ. ಮುಂದಿನ ದಿನಗಳಲ್ಲಿ ಇನ್ನು ಚುನಾವಣೆಗಳೆಲ್ಲ ಘೋಷಣೆ ಆದಮೇಲೆ ಎಲ್ಲ ನಮ್ಮ ಮತದಾರರಲ್ಲಿ ಮತ್ತು ನಮ್ಮ ಹಿರಿಯರಲ್ಲಿ ಕೂತು ಚರ್ಚೆ ಮಾಡಿ ನಾವು ಇರಬೇಕಾ ಇಲ್ಲ ಬೇಡವೋ ಇಲ್ಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅದ್ರ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ ಅಂತಿದ್ದೀವಿ. ಥ್ಯಾಂಕ್ ಯು. 2.5 ವರ್ಷ ಆಯಿತು. ನಾಳಿದ್ದಕ್ಕೆ 2.5 ವರ್ಷ ನಮ್ಮ ಅವಧಿ ಪೂರ್ಣ ಆಗುವಂಥ ಸಮಯ ಬಂದಿದೆ. ಈ ಸಮಯದಲ್ಲಿ ನಮಗೆ ಬೊಮ್ಮಸಂದ್ರ ಪುರಸಭಾ ಕಾರ್ಯಾಲಯ ಮತ್ತು ಅವರ ಸಿಬ್ಬಂದಿ ವರ್ಗದವರು, ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರ ಕಡೆಯಿಂದ ನಮಗೆ
ಈ ದಿನ ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡಿರ್ತಾರೆ. ಏನಿವತ್ತು ತುಂಬ ಚೆನ್ನಾಗಿ ಈ ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡು ಯಶಸ್ವಿಗೊಳಿಸಿರ್ತಾರೆ. ಮುಂದೆ ನಾವು ಪುರಸಭೆನ ಇದೇ ರೀತಿ ನಮ್ಮ ಮುಂಬರುವ ಪೀಳಿಗೆನೂ ನಮ್ಮ ಮುಂಬರುವ ಯುವ ಜನತೆಯೂ ಇನ್ನೂ ಯಾರ್ಯಾರು ಬರ್ತಾರೋ ಅವರೆಲ್ಲ ನಮ್ಮ ಅವಧಿನಲ್ಲಿ ಏನೇನು ಕಾಮಗಾರಿಗಳಾಗಿತ್ತು, ಯಾವುದ್ಯಾವುದು ಆಗಬೇಕಾಗಿರೋದಿದೆ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಉನ್ನತ ಮಟ್ಟಕ್ಕೆ ನಮ್ಮ ಈ ಬೊಮ್ಮಸಂದ್ರ ಪುರಸಭೆನ ತಗೊಂಡೋಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಏನು 2.5 ವರ್ಷ ಪೂರ್ಣ ಅವಧಿನ ಮುಕ್ತಾಯ ಮಾಡೋದಕ್ಕೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪುರಸಭಾ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಏನು ಈ ಮಾರ್ಗದರ್ಶನ ಆಗಿರ್ಬೋದು, ಅವರ ಕಾರ್ಯವೈಖರಿ, ಅವರ ನಮಗೆ ಮುಂದೆ ಏನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಅವರ ಮಾರ್ಗದರ್ಶನ ನಮ್ಗೆ ಕೊಟ್ಟಿರೋದ್ರಿಂದ ನಾವು ಜನಗಳಿಗೆ ಏನು ನಮ್ಮ ಕೆಲಸ ಕಾರ್ಯಗಳನ್ನು ಮುಚ್ಚೋವಂಥ ಕೆಲಸನ ಮಾಡಿರ್ತೀವಿ. ಅದಕ್ಕೆ ಸಹಾಯ ಆದಂಥ ನಮ್ಮ ಪ್ರಸಾದಣ್ಣವರಾಗಿರ್ಬೋದು, ಚಲಣ್ಣವರಾಗಿರ್ಬೋದು, ಹಾಗೆ ನನ್ನ ಎಲ್ಲ 23 ವಾರ್ಡ್ನ ಸದಸ್ಯರುಗಳು ನನಗೆ ಬೆಂಬಲವಾಗಿ ನಿಂತು ನನಗೆ ಈ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ, ಅಭಿವೃದ್ಧಿ ಪಥದತ್ತ ನಮ್ಮ ಪುರಸಭೆನ ತಗೊಂಡೋಗೋದಕ್ಕೆ ನಮಗೆ 23 ವಾರ್ಡ್ನ ಸದಸ್ಯರುಗಳು ನಮ್ಮ ಬೆಂಬಲವಾಗಿ ನಿಂತಿರ್ತಾರೆ. ಅವ್ರಿಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮುಖ್ಯಾಧಿಕಾರಿಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಅವ್ರಿಗೂ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚು ಅದು ನಮಗೆ ಸಿಕ್ಕಂಥ ಅಧಿಕಾರಿಗಳಿಂದ ಈ ಅಭಿವೃದ್ಧಿ ನಮ್ಮ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಯಾಕಂದರೆ ಕೆಲವು ಅಧಿಕಾರಿಗಳು ಯಾವುದಕ್ಕೂ ಅಧ್ಯಕ್ಷಗಳಾಗಲಿ, ಉಪಾಧ್ಯಕ್ಷಗಳಾಗಲಿ, ಸದಸ್ಯರುಗಳಿಗಾಗಲಿ ಯಾವುದಕ್ಕೂ ಹೊಂದಾಣಿಕೆನೇ ಇರೋದಿಲ್ಲ. ನಮ್ಗೆ ಆ ಥರ ಆಗಲಿಲ್ಲ. ನಮಗೆ ಮುಖ್ಯಾಧಿಕಾರಿಗಳು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನಾವು ಯಾವುದೇ ಕಾರ್ಯನ ಕೇಳಿದಾಗ, ಕೆಲಸ ಕಾರ್ಯಗಳನ್ನ ಕೇಳಿದಾಗ ಅವರು ಆಯಿತು ಸರ್ ನೋಡೋಣ ಮಾಡೋಣ ಅಂತ ಹೇಳಿನೇ ಎಲ್ಲ ಕೆಲಸಗಳನ್ನು ಮಾಡಿರೋದಕ್ಕೆ ಜವಾಬ್ದಾರಿ ವಹಿಸ್ಕೊಂಡು, ನಾವು ಹೇಳ್ದಂಥ ಕೆಲಸಗಳಿಗೆ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಕಾರ್ಯನ ಮಾಡಿಕೊಟ್ಟಿರ್ತಾರೆ. ಮೊದಲನೇದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂತಹ ಮುಖ್ಯಾಧಿಕಾರಿಗಳು ನಮಗೆ ಸಿಕ್ಕಿರೋದು, ನಮ್ಮ ಅವಧಿನಲ್ಲಿ ಇಂಥ ಮುಖ್ಯಾಧಿಕಾರಿ ಸಿಕ್ಕಿರೋದಕ್ಕೆ ನಮಗೆ ಈ ಥರ ಕೆಲಸಗಳ ಕಾರ್ಯಗಳು ಮಾಡೋಕ್ಕಾಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಅವೆಲ್ಲ ಚುನಾವಣೆಗಳಾದಮೇಲೆ, ಇವಾಗ ಆ ಥರ ಕನಸುಗಳೇನು ನಾವು ಇಟ್ಕೊಂಡಿಲ್ಲ. ಮುಂದೆ ನೋಡೋಣ, ಕ್ಯಾಟಗರಿಗಳು ಬರಬೇಕು, ವಾರ್ಡ್ ವಿಂಗಡಣೆಗಳಾಗಬೇಕು, ಯಾರ್ಯಾರು ಎಲ್ಲೆಲ್ಲಿ ನಾವು ಏನು ಚುನಾವಣೆಗೆ ಹೋಗಬೇಕು ಅಂತ ನಾವೇನು ಅಂದ್ಕೊಂಡಿಲ್ಲ. ಮುಂದೆ ನೋಡೋಣ, ಜನಗಳು ನಮ್ಮನ್ನು ಮುಂದುವರಿಸಬೇಕು, ನೀವು ಚುನಾವಣೆಗೆ ಬರಬೇಕು ಅಂತ ಹೇಳಿದ್ರೆ ಬರ್ತೀವಿ, ಇಲ್ಲದೇ ಇದ್ದರೆ ಬರೋದಿಲ್ಲ. ನಮಗೇನು ಅದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಅವಧಿನ ತಕ್ಕಮಟ್ಟಿಗೆ 2.5 ವರ್ಷನೂ ನಾವು ಪೂರ್ತಿ ಅವಧಿನ ಉಪಯೋಗಿಸ್ಕೊಂಡು ಜನಗಳಿಗೆ ಏನು ಮುಗಿಸ್ಬೇಕು ಅದನ್ನೆಲ್ಲ ಮುಗಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಈ ದಿನ ಬೊಮ್ಮಸಂದ್ರ ಪುರಸಭಾ ವತಿಯಿಂದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಾಮಿನಿ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಗೋಪಾಲ್ ಸರ್ ಅಧ್ಯಕ್ಷರು ಹಾಗೂ ವಸಂತಣ್ಣವರು, ಪ್ರಸಾದಣ್ಣವರು, ಚಲಣ್ಣವರು ಎಲ್ಲ ಗೌರವಾನ್ವಿತ ಸದಸ್ಯರು ಬಂದು ಪಾಲ್ಗೊಂಡಿದ್ದರು. ಅವರು ಒಂದು ಸಹಕಾರದಿಂದ ನಾವು ಇಲ್ಲಿನವರೆಗೂ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಮುಂಚೂಣಿ ಅಂತ ಅನ್ಕೊಬೋದು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 11 ಸ್ಥಳೀಯ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮತ್ತು ಸುಸಜ್ಜಿತವಾಗಿ ಕಸ ವಿಲೇವಾರಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಾಗಿರೋದು ಅಂತಂತ ನಮ್ಮ DC ಸಾಹೇಬರು ಮೊನ್ನೆ ಹೇಳಿದ್ರು. ಬೊಮ್ಮಸಂದ್ರ ಪುರಸಭೆ ಚೆನ್ನಾಗಿದೆ. ಅಲ್ಲಿನ ಅಧಿಕಾರಿಗಳಾಗ್ಬೋದು, ಅಲ್ಲಿನ ಸಂಬಂಧಪಟ್ಟ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಒಂದು ಒಳ್ಳೆಯ ಸಹಕಾರದಿಂದ ಒಳ್ಳೆ ಕೆಲಸ ಆಗ್ತೈತೆ ಅಂತದೆ. ಅದು ಸಹ ನಮಗೆ ಒಂದು ಮೆಚ್ಚುಗೆ ಅಂತ ಅನ್ಕೊತೀನಿ. ಮುಂದಿನ ದಿನಗಳಲ್ಲಿ ನನಗೂ ಒಂಥರ ಬೇಜಾರಾಗ್ತೈತೆ. ಇವತ್ತು ಸದಸ್ಯರು ಮತ್ತು ಅಧ್ಯಕ್ಷರಿದ್ದರೆ ಒಂಥರ ಚೆನ್ನಾಗಿರುತ್ತೆ. ಯಾವುದೇ ಒಂದು ತೀರ್ಮಾನವನ್ನು ತೊಗೊಬೇಕು ಅಂತಂದರೆ ಅಲ್ಲಿನ ಸದಸ್ಯರು, ವಾರ್ಡ್ ಸದಸ್ಯರು ಇರ್ತಾರೆ, ಅಧ್ಯಕ್ಷರಿರ್ತಾರೆ, ಪ್ರಮುಖ ಅಲ್ಲಿನ ಸಾರ್ವಜನಿಕರ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಆನ್ ಸ್ಪಾಟಲ್ಲಿ ಅಲ್ಲಿ ಏನಿದೆಯೋ ಸಮಸ್ಯೆ ಕ್ಲಿಯರ್ ಮಾಡ್ಬೋದಾಯಿತು. ಮುಂದಿನ ದಿನಗಳಲ್ಲಿ ಎಲ್ಲ, ನಾನು ಇದೇ ಪಕ್ಷಾತೀತವಾಗಿ ಯಾವುದೇ ಅಂತ ಹೇಳಲ್ಲ, ಎಲ್ಲ ಸದಸ್ಯರು ಬಂದು ಇದೇ ಥರ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಅಭಿವೃದ್ಧಿ ಮಂಚೂಣಿಯನ್ನು ನಡೆಸ್ಕೊಳ್ಳಿ ಅಂತ ನಾನು ಕೋರ್ತೀನಿ. ಪುರಸಭೆಯಿಂದ, ಪುರಸಭಾ ಅಧಿಕಾರಿ ಮತ್ತು ನೌಕರ ವರ್ಗದಿಂದ ಎಲ್ಲ ಗೌರವಾನ್ವಿತ ಸದಸ್ಯರು, ನಾಮಿನಿ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದನೆಗಳನ್ನು ನಾನು ತಿಳಿಸ್ತೀನಿ. ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಜನಪರ ಕೆಲಸಗಳನ್ನು ಮಾಡುವಲ್ಲಿ, ಮೂಲಭೂತ ಸೌಕರ್ಯಗಳನ್ನು ಮಾಡುವಲ್ಲಿ ಉತ್ತಮ ಅಧಿಕಾರಿಯಾಗಿ ಹೊರಹೊಮ್ಮಿದ್ದೀರಿ ಅಂತ ಜನಗಳಿಂದ ಕೇಳ್ಬೋದು. ಆ್ಯಕ್ಚುಲಿ ನಾನು ಬಂದಾಗ ಹಿಂದೆ ಕೆಲವೊಂದು ಅಧಿಕಾರಿಗಳಿದ್ದರು, ಹೆಸರುಗಳೇ ಹೇಳೋದು ಬೇಡ.
ಎಲ್ಲದೂ ಒಂಥರ ಅಸಮರ್ಪವಾಗೋಯಿತು. ನಮ್ಮಲ್ಲಿ ಫಸ್ಟು ನಾವು ಅಧಿಕಾರಿಗಳಾದವರು ನಮ್ಮ ಒಂದು ಟೀಮ್ ಕರೆಕ್ಟಾಗಿರಬೇಕು. ನಮ್ಮಲ್ಲಿಂಥ ಅಧಿಕಾರಿ ವರ್ಗದವರು ಒಂದು ಟೀಮ್ ಇಟ್ಕೊಂಡು ಬರೋಂಥ ಸದಸ್ಯರ ಹತ್ರ ಕೂತ್ಕೊಂಡು ಮಾತಾಡಿ ಸಮಾಲೋಚನೆ ಮಾಡಿ ಯಾವ ಕೆಲಸಗಳಾಗಬೇಕು, ಯಾವ ಕೆಲಸ ಆಗಬಾರ್ದು, ಕಾನೂನುಬದ್ಧವಾಗಿ ಏನೇನು ಮಾಡ್ಬೋದು ಅಂತ ನಾವೊಂದು ಮೀಟಿಂಗ್ ಮಾಡ್ಕೊಂಡು ಪ್ರಿಮಿನರಿ ಮೀಟಿಂಗ್ ಮಾಡ್ಕೊಂಡು ಅದೇ ಪ್ರಿಮಿನರಿ ಮೀಟಿಂಗ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರ ಮುಖಾಂತರ ಸಭೆಯ ನಡವಳಿಯನ್ನು ಮಾಡಿ ಕಾನೂನಾತ್ಮಕವಾಗಿ ಏನೇನು ಮಾಡ್ಬೋದು ಅನ್ನೋದನ್ನ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದ್ರಿಂದ ನನಗೂ ಒಂದು ಅನುಕೂಲ ಆಯಿತು. ಅದರ ಜೊತೆಗೆ ನಮ್ಮಲ್ಲಿ ಎಲ್ಲ ಸದಸ್ಯರು ನಮ್ಮ ಪುರಸಭಾ ಅಧ್ಯಕ್ಷರಾಗ್ಬೋದು, ಗೋಪಾಲ್ ಸರ್ ಆಗ್ಬೋದು, ವಸಂತಣ್ಣರಾಗ್ಬೋದು, ಚಲಣ್ಣರಾಗ್ಬೋದು, ಪ್ರಸಾದಣ್ಣರಾಗ್ಬೋದು, ನಾರಾಯಣ ಸೋಮಣ್ಣರಾಗ್ಬೋದು, ಎಲ್ಲ ಸದಸ್ಯರುಗಳು. ಅದ್ರ ಜೊತೆಗೆ ನಮ್ಮ ಲೇಡೀಸ್ ಸದಸ್ಯರು ಅಷ್ಟೇ, ಆಶಾ ಮೇಡಮ್ ಅವರಾಗ್ಬೋದು, ಶಿಲ್ಪಾ ಮೇಡಮ್ ಆಗ್ಬೋದು, ಎಲ್ಲರೂ ಸಹ, ಅಶ್ವಿನಿ ಮೇಡಮ್, ಎಲ್ಲರೂ ಸಹ ನೀವು ಏನೇ ಇದ್ದರೂ ಸಹ ನಾವು ನಿಮ್ಮ ಜೊತೆ ಇರ್ತೀವಿ, ಖಂಡಿತವಾಗ್ಲೂ ಒಳ್ಳೆ ಕೆಲಸಗಳು ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಇದೇ ನನಗೆ ಪ್ಲಸ್ ಮಾರ್ಕ್ ಆಗಿದ್ದು. ನನಗೂ ಭಾಳಷ್ಟು ಖುಷಿ ಆಗ್ತಾಯಿತ್ತು. ಯಾಕೆಂದರೆ 11 ಸ್ಥಳೀಯ ಸಂಸ್ಥೆಗಳು, ಬೆಂಗಳೂರು ನಗರ 11 ಸ್ಥಳೀಯ ಸಂಸ್ಥೆಗಳಲ್ಲಿ ಬೊಮ್ಮಸಂದ್ರ ಒಂದು ಅಭಿವೃದ್ಧಿ ಅಂತ ಹೋಗ್ತೈತೆ ಅಂದರೆ ನಮಗೂ ಒಂಥರ ಖುಷಿ ಆಗ್ತಾಯಿದೆ. ಈ ಒಂದು ಸಹಕಾರ ಬೊಮ್ಮಸಂದ್ರ ಸಾರ್ವಜನಿಕರ ವತಿಯಿಂದ ಹಂಗೆ ಇರಲಿ ಅಂತ ಕೋರ್ತೀನಿ. ತುಂಬ ಧನ್ಯವಾದಗಳು. ನಿಮ್ಮ ಆಡಳಿತದಲ್ಲಿ ಬೊಮ್ಮಸಂದ್ರ ಪುರಸಭೆ ಸ್ವಚ್ಛತೆಗೆ ಮತ್ತು ಪರಿಸರದ ಬಗ್ಗೆ ಕಾಳಜಿ ಆಗ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಶಾಖೆಯಲ್ಲಿ ಎಲ್ಲ ಅಧಿಕಾರಿಗಳನ್ನೂ ಒಂದು ಕಂಟ್ರೋಲ್ಗೆ, ಒಂದು ನಿಯಂತ್ರಣದಲ್ಲಿ, ನಿಮ್ಮ ವಿಶ್ವಾಸದಲ್ಲಿ ತಗೊಂಡು ಒಳ್ಳೆ ಅಧಿಕಾರ ನಡೆಸ್ಕೊಂಡು ನಾವು ಸರ್ಕಾರದ ಯೋಜನೆಯಾದಂತಹ ಸ್ವಚ್ಛತಾ ಈ ಸೇವಾ ಅಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪ್ರಸಾದಣ್ಣವ್ರನ್ನ ನಾವು ತೊಗೊಂಡ್ವಿ. ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಪ್ರಸಾದಣ್ಣವ್ರನ್ನ ಯಾವಾಗ ತೊಗೊಂಡೋ ಅವರು ಪ್ರಮುಖ ಕೈಗಾರಿಕೆಗಳಿಂದ ಬರೋಂಥ CSR ಫಂಡಲ್ಲಿ ನಮಗೆ ಏನು ಪೌರ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂದರೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟ ಸಹ ವ್ಯವಸ್ಥೆ ಮಾಡವ್ರೆ. ಅದ್ರ ಜೊತೆಗೆ ವಾಟರ್ ಮ್ಯಾನು ಅಧಿಕಾರಿಗಳು ಸಹ ಎಲ್ಲ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡವ್ರೆ. ನಮ್ಮ ಪೌರ ಕಾರ್ಮಿಕರು ನಾನು ಹೇಳಿದ ಪ್ರಕಾರ ಬೆಳಗ್ಗೆ 5 ಗಂಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಈ ಒಂದು ಪೌರ ಕಾರ್ಮಿಕರ ಶ್ರಮದಿಂದ ನಾವು ಈ ಸ್ವಚ್ಛತಾ ಈ ಸೇವಾ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನಮ್ಮ ಬೊಮ್ಮಸಂದ್ರ ಕ್ಲೀನ್ ಸಿಟಿ ಅಂತ ಅನ್ಕೊತೀನಿ. ಅವ್ರ ಸಹಕಾರದಿಂದ ನಾವು ಕ್ಲೀನಾಗಿ ಇಟ್ಕೊಂಡಿದ್ವಿ ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಬಯೋಗ್ಯಾಸ್ ವಿಶಿಷ್ಟವಾಗಿ ನಿಮ್ಮ ಒಂದು ಅಧಿಕಾರ ಬಗ್ಗೆ ಬಯೋಗ್ಯಾಸು ಈಗ ನಮಗೆ 15ನೇ ಹಣಕಾಸು ಮತ್ತು ಪುರಸಭಾ ನಿಧಿಯಿಂದ ನಾವು ಅದನ್ನು 1 ಕೋಟಿ ಪ್ರಾಜೆಕ್ಟ್ನ ನಾವು ಮಾಡಿದ್ವಿ. ಆ ಪ್ರಾಜೆಕ್ಟಿಂದ ನಮಗೆ ಸುಮಾರು ಒಂದು ದಿನಕ್ಕೆ 3 ಟನ್ ಕಸಗಳನ್ನ ನಾವು ಹಸಿ ಕಸವನ್ನು ನಾವು ಅದಕ್ಕೆ ಹಾಕಿ ಒಂದು ತಿಂಗಳಿಗೆ 57,000ರಿಂದ 60,000 ರೂಪಾಯಿ ನಮ್ಮ ಕರೆಂಟ್ ಉತ್ಪಾದನೆಯಲ್ಲಿ ನಾವು ಅದು ಕರೆಂಟ್ ಉತ್ಪಾದನೆ ಮಾಡ್ತೀವಿ. ಅದು ನಮ್ಮ ಪುರಸಭಾ ಕಚೇರಿಗೆ ನಾವು ಕರೆಂಟನ್ನು ತೊಗೊತಾ ಇದ್ದೀವಿ. ಒಂದು ಪುರಸಭೆಗೆ ಇದೊಂಥರ ಒಂದು ಒಳ್ಳೆ ರೀತಿ ಅಂತ ಅನ್ಕೊತೀನಿ. 57,000 ರೂಪಾಯಿ ಒಂದು ತಿಂಗಳಿಗೆ ಎಲ್ಲೂ ಬರಲ್ಲ. ನಾವು ಹಸಿ ಕಸ ಒಂಥರ ಸಗ್ರಿಗೇಷನ್ ಮಾಡ್ದಂಗೂ ಆಯಿತು, ಅದ್ರ ಜೊತೆಗೆ ಕರೆಂಟ್ ಉತ್ಪಾದನೆ ಅಂತ ನಾವು ಹಣನೂ ಸಹ ಉತ್ಪಾದನೆ ಮಾಡ್ದಂಗೆ ಆಯಿತು. ಇದೆಲ್ಲ ಸಹಕಾರ ನಮ್ಮ ಅಧಿಕಾರಿ ಮಿತ್ರದವರು, ನಮ್ಮ ಆರೋಗ್ಯ ಶಾಖೆ ಅಧಿಕಾರಿಗಳು, ರೆವಿನ್ಯೂ ಶಾಖೆ ಅಧಿಕಾರಿಗಳು, ಹಾಗೆ ಸಿಬ್ಬಂದಿ ವರ್ಗದವರು, ತಾಂತ್ರಿಕ ವರ್ಗದವರಿಂದ ಇದು ಒಂದೇ ಒಳ್ಳೆಯ ಅನುಕೂಲ ಆಯಿತು. ಇದು ಮುಂದಿನ ದಿನಗಳ ಎಲ್ಲ ULBಗಳೆಲ್ಲ ಮಾಡ್ಕೊಂಡು ಹೋದರೆ ಒಂದು ಕನಿಷ್ಠ ಪಕ್ಷ ಒಂದು ತಿಂಗಳಲ್ಲಿ